ಹಾಯ್, ಪಂಚಕರ್ಮ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ದಿಸ್ ಇಸ್ ಡೇ 1. ತುಪ್ಪ ಕುಡಿಯೋಕ್ಕೆ ಹೇಳಿದ್ದಾರೆ ಫಾರ್ 30 ml ಇವತ್ತು, ನಾಳೆ 60 ml, ನಾಳಿದ್ದು 90 ml, ಆಮೇಲೆ 120 ml. ಅದೇನೋ ಕ್ವಶನ್ಸ್ ಕೇಳ್ತಾರಂತೆ, ಅದಾದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಹೋಗಿ ಪ್ಲ್ಯಾಂಡ್. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ 30 ml ಮೆಡಿಕೇಟೆಡ್ ಗೀ ಕುಡಿದೆ. ಈಗೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಹಶು ಅಂತಲೂ ಏನಾಗ್ತಾಯಿಲ್ಲ. ಎವ್ರಿ 30 minutes ನಾಟ್ ಮೋರ್ ದೆನ್ 30 ml ಬಿಸಿನೀರು ಕುಡಿಬೇಕು. ಕುಡಿತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ. ದಿಸ್ ಇಸ್ ಫಸ್ಟ್ ಡೇ, ವಿಲ್ ಕೀಪ್ ಯು ಪೋಸ್ಟೆಡ್. ಡೇ 1 ವಿಡಿಯೋ 2 ಆಲ್ಮೋಸ್ಟ್ ಈವ್ನಿಂಗ್ 4 o'clock ಆಗ್ತಾ ಬಂತು. 12:15 ಹಾಗೆ ರೈಸ್ ಗಂಜಿ ತೊಗೊಂಡೆ. ಅದಾದಮೇಲೆ ಎವ್ರಿ 45 minutes ನೀರು ಕುಡಿತಾ ಇದ್ದೀನಿ. ಕೈಂಡ್ ಆಫ್ ಸುಸ್ತಾಗ್ತಾಯಿದೆ, ಬಟ್ ಓಕೆ, ಮ್ಯಾನೇಜಬಲ್. ನೋಡೋಣ ಸೆಕೆಂಡ್ ಡೇ ಹೆಂಗಿರುತ್ತೆ ಅಂತ. ಸೊ ಪಂಚಕರ್ಮ ಟ್ರೀಟ್ಮೆಂಟ್. ಸೊ ಪಂಚಕರ್ಮ ಟ್ರೀಟ್ಮೆಂಟಲ್ಲಿ ವಿರೇಚನ ಅನ್ನೋದು ಟ್ರೀಟ್ಮೆಂಟ್ ಇಸ್ ವಾಟ್ ಐ ಆಮ್. ಇದು ಟೋಟಲ್ 10 ದಿನ ಟ್ರೀಟ್ಮೆಂಟ್ ಇದೆ. ಸೊ ಈ 10 ದಿನದಲ್ಲಿ ದಿಸ್ ಇಸ್ ಸ್ಟಿಲ್ ದ ಡೇ 1. ಸೊ ಏನಿದು ಅಂತಂದರೆ, ಬೆಳಗ್ಗೆ 5 ಗಂಟೆಗೆ ಏಳಬೇಕು, ರಾತ್ರಿ 10 ಗಂಟೆ ಮಾಡ್ಕೋಬೇಕು. ಸೊ 5 ಗಂಟೆಗೆ ಎದ್ದು ದಿನ ನಿತ್ಯ ಕರ್ಮಗಳೆಲ್ಲ ಮುಗಿಸಿ ಅರೌಂಡ್ 7 to 7:30 ಒಳಗಡೆ ಅವ್ರು ಕೊಟ್ಟಿರೋ ತುಪ್ಪ ವಿತ್ ಸೆಡ್ ಮೆಷರ್ಮೆಂಟ್ಸಲ್ಲಿ ತೊಗೋಬೇಕು. ಸೊ ತುಪ್ಪ ತೊಗೊಂಡಾದ್ಮೇಲೆ ನೀರು ಕುಡಿಬಾರ್ದು. ಆಫ್ಟರ್ 45 minutes ಎವ್ರಿ 30 minutes ಒಂದು 30 ml ವರೆಗೂ ನೀರು ಕುಡಿಬೋದು. ಸೊ ಮಧ್ಯಾಹ್ನ 12 ಗಂಟೆಯಿಂದ ನನಗೆ ಗಂಜಿ ಕುಡಿಬೇಕು. ಗಂಜಿ ಕುಡಿದಾದ್ಮೇಲೆ ಎವ್ರಿ 45 minutes ಅಪ್ ಟು 100 ml ವಾಟರ್ ತೊಗೋಬೋದು. ಓಕೆ, ಬಟ್ ದೇರ್ ಆರ್ ಫ್ಯೂ ರಿಸ್ಟ್ರಿಕ್ಷನ್ಸ್. ಫ್ಯಾನ್ ಕೆಳಕ್ಕೆ ಹೋಗೋಂಗಿಲ್ಲ, ಗಾಳಿಗೆ ಹೋಗೋಂಗಿಲ್ಲ, AC ಹಾಕೊಳ್ಳೋಂಗಿಲ್ಲ. ಎಷ್ಟು ಸೆಕೆ ಆದರೂ ಅಟಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಮೀಲ್ 6 to 8 ಒಳಗೆ ತೊಗೋಬೇಕು. ಆ್ಯಂಡ್ ಸೇಮ್ ರವೆ ಗಂಜಿ, ರೈಸ್ ಗಂಜಿ ಆರ್ ರಾಗಿ ಗಂಜಿ. ಏನಕ್ಕೆ ಈ ಪಂಚಕರ್ಮ ಟ್ರೀಟ್ಮೆಂಟ್ ತೊಗೋತಾರೆ? ಸೊ ಇದರ ಮೈನ್ ಉದ್ದೇಶ ಏನಂತಂದರೆ, ಬಾಡಿ ಡಿಟಾಕ್ಸ್ ಆಗುತ್ತೆ. ಬಿ ಪಿ ಕೂಡ ಫ್ಲಕ್ಚುಯೇಟ್ ಆಗ್ತಾಯಿತ್ತು. ಸೊ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಐ ಆಮ್ ಗೋಯಿಂಗ್ ಫಾರ್ ದಿಸ್ ಟ್ರೀಟ್ಮೆಂಟ್. ಸೊ ಡೇ 2 ವ್ಲಾಗಲ್ಲಿ ಸಿಗೋಣ. ಓಕೆ, ಪೀಸ್.